ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ. ಸರಣಿ ದೂರನ್ನು ನೀಡಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್. ರವಿಕುಮಾರ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋಂಗಾಯ್ತು ಈ ಬಿಜೆಪಿಯ ಒಂದಷ್ಟು ಜನ ಮುಖಂಡರ ಪರಿಸ್ಥಿತಿ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತದೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತದೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತದೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡಿ. ರವಿಕುಮಾರ್ ಅವರ ವಿರುದ್ಧ ಸರಣಿ ಕಂಪ್ಲೇಂಟ್ಗಳನ್ನು ಕೊಡಲಾಗಿದೆ, ಸರಣಿ ದೂರುಗಳನ್ನು ಕೊಡಲಾಗಿದೆ. ಕಂಪ್ಲೇಂಟ್ ನಂಬರ್ 1, ವಿಧಾನಸೌಧ ಠಾಣೆಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಿ MLC ರವಿಕುಮಾರ್ ಅವರ ವಿರುದ್ಧ ಅಂತ ಮೊದಲ ಕಂಪ್ಲೇಂಟ್ ದಾಖಲಾಗಿದೆ. ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ. ಕಂಪ್ಲೇಂಟ್ ನಂಬರ್ 2, ಪರಿಷತ್ ಸದಸ್ಯತ್ವದಿಂದ ಅಮಾನತು ಮಾಡಿ ಅಂತ ಸಭಾಪತಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಇವರು MLC ಆಗೋದಕ್ಕೆ ಇವರಿಗೆ ಅರ್ಹತೆ ಇಲ್ಲ, ಇವರನ್ನು ಸದಸ್ಯತ್ವದಿಂದ ಅಮಾನತು ಮಾಡಿ ಅಂತ ಸಭಾಪತಿಯವರಿಗೆ ದೂರು ಕೊಡಲಾಗಿದೆ. ಕಂಪ್ಲೇಂಟ್ ನಂಬರ್ 3, ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಡಲಾಗಿದೆ. ಒಬ್ಬ ದಕ್ಷ IAS ಆಫೀಸರ್, IAS ಅಧಿಕಾರಿ, ಅದರಲ್ಲೂ ಮಹಿಳಾ ಅಧಿಕಾರಿ, ಅವರ ವಿರುದ್ಧ ಅಶ್ಲೀಲವಾಗಿ ಅವಾಚ್ಯವಾಗಿ ಮಾತಾಡಿದ್ದಾರೆ. ಹಾಗಾಗಿ ಮಹಿಳಾ ಆಯೋಗವೂ ಕೂಡ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒಟ್ಟು 3 ಕಂಪ್ಲೇಂಟ್ಗಳನ್ನು ಕೊಡಲಾಗಿದೆ. ಅಧಿಕಾರಿಗಳು ಯಾಕೆ ಟಾರ್ಗೆಟ್ ಆಗ್ತಾರೋ ಗೊತ್ತಿಲ್ಲ. ಈ ಹಿಂದೆ DC ಅವ್ರ ಬಗ್ಗೆ ಮಾತಾಡಿದ್ರು, ಅವರು ಅಧಿಕಾರಿ. ಈಗ ನೋಡಿದ್ರೆ CS ಅವರ ಬಗ್ಗೆ ಮಾತಾಡ್ತೀರಾ, ರಾಜಕಾರಣಿಗಳ ಬಗ್ಗೆ ಮಾತಾಡಿ, ನಿಮ್ಮ ಕೌಂಟರ್ ಪಾರ್ಟಿ ಯಾರಿರ್ತಾರೆ ಅವ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ಈ ಅಧಿಕಾರಿಗಳು ಏನ್ರಿ ಮಾಡಿದ್ರು? ನಿಮ್ಮ ಸರ್ಕಾರ ಬಂದಾಗ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ, ಅವ್ರ ಸರ್ಕಾರ ಬಂದಾಗ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಇನ್ನು ಹೇಗೆ ಕೆಲಸ ಮಾಡಬೇಕು ಅವರು? ಅಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು? ನಿಮ್ಮ ಸರ್ಕಾರ ಬಂದಾಗ ಒಂದಷ್ಟು ಅಧಿಕಾರಿಗಳನ್ನು ನೀವು ಟಾರ್ಗೆಟ್ ಮಾಡ್ತೀರಿ, ಆ ಸರ್ಕಾರ ಬಂದಾಗ ಇನ್ನೊಂದಷ್ಟು ಅಧಿಕಾರಿಗಳನ್ನು ಅವರು ಟಾರ್ಗೆಟ್ ಮಾಡ್ತಾರೆ. ಸೊ ಫೈನಲಿ ಅಧಿಕಾರಿಗಳು ಏನು ಮಾಡಬೇಕು ಅದನ್ನು ಹೇಳಿ, ಒಂದು ದೊಡ್ಡ ಲೆಟರ್ನಲ್ಲಿ ಬರೆದು ಹಾಕಿ, ನಮ್ಮ ಸರ್ಕಾರ ಬಂದಾಗ ಅಧಿಕಾರಿಗಳು ಮಾಡಬೇಕಾದ ಕೆಲಸಗಳು, ವಿರೋಧ ಪಕ್ಷದವರ ಸರ್ಕಾರ ಬಂದಾಗ ಅಧಿಕಾರಿಗಳು ಮಾಡತಕ್ಕದ್ದಾದಂಥ ಕೆಲಸಗಳು ಬರೆದು ಹಾಕಿ ಕಲಿಸಿ ಅವರಿಗೆ ಇಂಥದ್ದು ಮಾಡಬೇಕು. ಪಾಪ ಈ ಸರ್ಕಾರಿ ಅಧಿಕಾರಿಗಳ ಪರಿಸ್ಥಿತಿ ಇದೆಯಲ್ಲ, ಯಾರಿಗೂ ಬರೋದು ಬೇಡ, ಶತ್ರುಗಳಿಗೂ ಬರೋದು ಬೇಡ. ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರನ್ನ ಟಾಪಲ್ಲಿ ತಗೊಂಡೋಗಿ ಕೂರಿಸ್ತಾರೆ. ಅದೇ ಇನ್ನೊಂದು ಬಂದ ತಕ್ಷಣವೇ ಅವ್ರನ್ನ ಕಾಣಿಸೋದೇ ಇಲ್ಲ, ಅವರು ಆ ಅಧಿಕಾರಿಗಳೇ ಕಾಣಿಸೋದಿಲ್ಲ. ರಾಜ್ಯ ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ದೂರು, ಪೊಲೀಸ್ ಠಾಣೆಗೆ ಕೊಟ್ಟಂತಹ ದೂರು, ಅದರ ಜೊತೆ ಸಭಾಪತಿಗೆ ಕೊಟ್ಟಂತಹದ್ದು 3 ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಪೊಲೀಸ್ ಠಾಣೆಗೂ ದೂರು ಕೊಡಲಾಗಿದೆ, ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.